circulatory system. ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. HSTR, GPSTR, PSTR ಈ ಪರೀಕ್ಷೆಗೆ ಶೈಕ್ಷಣಿಕ ಮನೋವಿಜ್ಞಾನ ಸುವರ್ಣ ಏಕವಾಕ್ಯ ಪರಿಕಲ್ಪನೆ ಗೋಲ್ಡನ್ ಒನ್ ಲೈನರ್ ಬುಕ್. ಈ ಬುಕ್ಕಲ್ಲಿ ಒಟ್ಟು 26 ಚಾಪ್ಟರ್ಸ್ಗಳಿವೆ. ಈ ಪುಸ್ತಕ ಕೇವಲ ರಿವಿಷನ್ಗೋಸ್ಕರ ಪುಸ್ತಕ ಇದೆ. ಪ್ರತಿಯೊಂದು ಲೈನ್ ಗೋಲ್ಡನ್ ಲೈನ್. ಇದರಲ್ಲಿ ಪ್ರಶ್ನೆ ಬರಲೇಬೇಕು. ಅಷ್ಟು ಪ್ರಚಂಡವಾದ ಆತ್ಮವಿಶ್ವಾಸದೊಂದಿಗೆ ಈ ಪುಸ್ತಕವನ್ನು ಹೊರಗೆ ತಂದಿದ್ದೇನೆ. ತಾವೆಲ್ಲರೂ ಈ ಪುಸ್ತಕವನ್ನು ನಿಮ್ಮ ಟೇಬಲ್ ಮೇಲೆ ಇರಲೇಬೇಕು. ನೀವು ಓದುವಾಗ ಈ ಬುಕ್ ನಿಮ್ಮ ಜೊತೆಗೆ ಇರಲೇಬೇಕು. ನೀವೆಲ್ಲರೂ ಆಲ್ರೆಡಿ ಬುದ್ಧಿವಂತರು. ಒಂದು ರಿವಿಷನ್ಗೋಸ್ಕರ ಈ ಬುಕ್ಕನ್ನು ನಿಮ್ಮ ಜೊತೆಗೆ ಇಡ್ರಿ. ಈ ಬುಕ್ಕದಲ್ಲಿರುವ ಮೊದಲನೇ ಚಾಪ್ಟರ್, ಎರಡನೇ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಗೋಲ್ಡನ್ ಲೈನ್ಸನ್ನು ಹೇಳಿದ್ದೇನೆ. ಸುಮ್ಮನೆ ಒಂದು 5-10 ಹೇಳ್ತಾ ಇದ್ದೀನಿ ರೀ. ಅದಾದ ನಂತರ ಒಮ್ಮೆ ಡಿಟೇಲ್ ಆಗಿ ಒಂದೊಂದು ಚಾಪ್ಟರ್ ಮೇಲೆ ಎಲ್ಲ ಗೋಲ್ಡನ್ ಪಾಯಿಂಟ್ಸ್ ಹೇಳುವ ಪ್ರಯತ್ನ ನಾನು ಮಾಡುತ್ತೇನೆ. ಇವತ್ತಿನ ಈ ವಿಡಿಯೋದೊಳಗೆ ಯೂನಿಟ್ 3 ಮಗುವಿನ ಬೆಳವಣಿಗೆ ಮತ್ತು ವಿಕಾಸ್, ಚೈಲ್ಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಈ ಮೂರನೇ ಯೂನಿಟ್ದೊಳಗೆ ಸಾಕಷ್ಟು ಗೋಲ್ಡನ್ ಪಾಯಿಂಟ್ಸ್ಗಳು ಇವೆ. ಏನೂ ಇಲ್ಲರಂದ್ರೂ 281 ಗೋಲ್ಡನ್ ಪಾಯಿಂಟ್ಸ್ಗಳದಾವೆ. 281 ಈ ಬುಕ್ಕಲ್ಲಿ 281 ಮಗುವಿನ ಬೆಳವಣಿಗೆ ಮತ್ತು ವಿಕಾಸ್ ಮೂರನೇ ಯೂನಿಟ್ದೊಳಗೆ ನೋಡ್ರಿ, ತುಂಬ ಇಂಪಾರ್ಟೆಂಟ್ ಇರುವಂಥ ಯೂನಿಟ್ ಇದು. ಇದರಲ್ಲಿ ಸುಮ್ಮನೆ ಒಂದು 8 ನಿಮ್ಗೆ ಹೇಳೋ ಸಲುವಾಗಿ ಆಮೇಲೆ ಡೀಟೇಲ್ ಆಗಿ ಹೇಳೋಣ ಅಂತ. ಸೆಫಾಲೋಕೌಡಲ್ ಬೆಳವಣಿಗೆಯ ತತ್ವದ ಪ್ರಕಾರ, ಇದು ಒಂದು ತತ್ವ ಐತ್ರಿ, ಬೆಳವಣಿಗೆಯ ತತ್ವ. ಯಾವುದು? ಸೆಫಾಲೋಕೌಡಲ್ ಬೆಳವಣಿಗೆಯ ತತ್ವದ ಪ್ರಕಾರ ಬೆಳವಣಿಗೆಯು ತಲೆಯಿಂದ ಕಾಲಿನ ಕಡೆಗೆ ಸಾಗುತ್ತದೆ. ನೋಡ್ರಿ, ಸಣ್ಣ ಮಗು ಮೊದಲಿಗೆ ತಲೆ ನಿಂದಿರ್ಬೇಕು ಮಗುವಿಂದು. ಈಗ ಸಣ್ಣ ಮಗುವಿನ ನೀವು ಕೈ ಹಿಡಿದ್ರೆ ಅಂದ್ರೆ ಒಮ್ಮೆ ಗೋಣ್ ಹಿಂಗೆ ಅಳಗಾಡ್ತಾವ, ಅದಕ್ಕೆ ಗೋಣಿಗೆ ಹಿಡಿತಾರೆ. ಮೊದಲು ಗೋಣ ಕರೆಕ್ಟಾಗಿ ನಿಂತು, ತಲೆ ಕರೆಕ್ಟಾಗಿ ನಿಂತಂದ್ರೆ ಆಮೇಲೆ ಒಂದೊಂದು ಅವಯವಗಳು ವ್ಯವಸ್ಥಿತವಾಗಿ ಕೆಲಸ ಮಾಡಲು ಪ್ರಾರಂಭವಾಗುತ್ತೆ. ಮೊದಲು ತಲೆ ಬೆಳಿಬೇಕು, ಆಮೇಲೆ ಕಾಲು ಬೆಳೆಯಬೇಕು. ಇದಕ್ಕೆ ಬೆಳವಣಿಗೆಯ ಸೆಫಾಲೋಕೌಡಲ್ ಬೆಳವಣಿಗೆಯ ತತ್ವ ಎಂದು ಕರೆಯುತ್ತಾರೆ. ನೆನಪಿಡ್ರಿ, ಗೋಲ್ಡನ್ ಪಾಯಿಂಟ್ ಇದು. ಮಗುವಿನ ಜನನದ ವೇಳೆಯಲ್ಲಿ ಮಗು ಹುಟ್ಟುವ ವೇಳೆಯಲ್ಲಿ, ಜನ್ಮ ತಾಳುವ ವೇಳೆಯಲ್ಲಿ ಇರುವ ಅತ್ಯಂತ ದೊಡ್ಡ ಶಿಶು ಪ್ರತಿಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಮೋರೋ ರಿಫ್ಲೆಕ್ಸ್ ಎಂದು ಕರೆಯುತ್ತಾರೆ. ನೆನಪಿಟ್ಟಿರ್ತಾನೆ. ಅಭಿವೃದ್ಧಿಯು ಗರ್ಭಪೂರ್ವದಿಂದ ಪ್ರಾರಂಭವಾಗುತ್ತದೆ. ಅಭಿವೃದ್ಧಿ ಯಾವಾಗ್ಲಿಂದ ಪ್ರಾರಂಭ ಆಗ್ತದೆ? ಮಗು ಹುಟ್ಟೋಕ್ಕಿಂತ ಮುಂಚೆ ಗರ್ಭಪೂರ್ವದಿಂದ. ಇದಕ್ಕೆ ಪ್ರೀ ನ್ಯಾಟಲ್ ಸ್ಟೇಜ್ ಎಂದು ಕರೆಯುತ್ತಾರೆ. ಹದಿಹರೆಯದ ವಯಸ್ಸು ಎಲ್ಲಿಂದ ಎಲ್ಲಿ ತನಕ? 12ರಿಂದ 19 ವರ್ಷಗಳವರೆಗೆ ಇರುತ್ತದೆ. ಟೀನೇಜ್ ಪೀರಿಯಡ್ ಅಂತ ಕರಿತೀವಿ. ಟೀನೇಜ್, ಹದಿಹರೆಯದ ವಯಸ್ಸು. ಇನ್ನು ಪಿಟ್ಯೂಟರಿ ಗ್ರಂಥಿಯನ್ನ ಮಾಸ್ಟರ್ ಗ್ರಂಥಿ ಎಂದು ಕರೆಯುತ್ತಾರೆ. ಪ್ರಶ್ನೆ ಹಿಂಗೆ ಕೇಳ್ತಾರೆ, ಪಿಟ್ಯೂಟರಿ ಗ್ರಂಥಿಯನ್ನು ಏನೆಂದು ಕರೆಯುತ್ತಾರೆ? ಮಾಸ್ಟರ್ ಗ್ರಂಥಿ. ಯಾವ ಗ್ರಂಥಿಯನ್ನು ಮಾಸ್ಟರ್ ಗ್ರಂಥಿ ಎಂದು ಕರೆಯುತ್ತಾರೆ? ಪಿಟ್ಯೂಟರಿ ಗ್ರಂಥಿಯನ್ನು. ಇನ್ನು ಅಭಿವೃದ್ಧಿಯು ಬಹು ಆಯಾಮಿ ಪ್ರಕ್ರಿಯೆಯಾಗಿದೆ. ಅಭಿವೃದ್ಧಿ ಏನಾದ್ರು ನೋಡ್ರಿ, ಇದು ಒಂದೇ ದಿಕ್ಕಿನೊಳಗೆ ಹೋಗೋದಿಲ್ಲ. ಬಹು ಆಯಾಮಿ, ಮಲ್ಟಿ ಡೈಮೆನ್ಷನಲ್ ಅಂತ ಕರೀತಾರೆ. ಅಭಿವೃದ್ಧಿ ಇದು ಮಲ್ಟಿ ಡೈಮೆನ್ಷನಲ್ ಪ್ರಕ್ರಿಯೆ ಆಗಿದೆ. ಇನ್ನು ಕೇಂದ್ರದಿಂದ ಹೊರಭಾಗದ ಕಡೆಗೆ ಸಾಗುವ ಅಭಿವೃದ್ಧಿಯನ್ನು ಪ್ರಾಕ್ಸಿ ಮೋಡಿಸ್ಟಲ್ ಅಭಿವೃದ್ಧಿ ಎಂದು ಕರೆಯುತ್ತಾರೆ. ತುಂಬಾ ಇಂಪಾರ್ಟೆಂಟ್ ಗೋಲ್ಡನ್ ಪಾಯಿಂಟ್ಸ್, ನೆನ್ಪಿಡ್ರಿ. ವಿಕಾಸ ಒಮ್ಮೊಮ್ಮೆ ಏನಾಗ್ತದೆ? ಒಳಗಿನಿಂದ ಹೊರಭಾಗದವರೆಗೆ ವಿಕಾಸ ಆಗುತ್ತಾ ಹೋಗುತ್ತದೆ. ಕೇಂದ್ರದಿಂದ ಹೊರಭಾಗದ ಕಡೆಗೆ, ಶರೀರದೊಳಗೆ ಕೇಂದ್ರದಿಂದ ಹೊರಭಾಗದ ಕಡೆಗೆ ಸಾಗುವ ಅಭಿವೃದ್ಧಿಯನ್ನು ಪ್ರಾಕ್ಸಿ ಮೋಡಿಸ್ಟಲ್ ಅಭಿವೃದ್ಧಿ ಎಂದು ಕರೆಯುತ್ತಾರೆ. ಇನ್ನು ಜಾನ್ ಲಾಕ್ ಅನ್ನುವ ವ್ಯಕ್ತಿಯ ಪ್ರಕಾರ
ಶಿಶುವಿನ ಮನಸ್ಸು, ಮಗುವಿನ ಮನಸ್ಸು ಟ್ಯಾಬುಲಾ ರಸ ಅಥವಾ ಖಾಲಿ ಫಲಕ ಕ್ಲೀನ್ ಸ್ಲೇಟ್ ದಂತಿರುತ್ತದೆ. ಜಾನ್ ಲಾಕ್ ಏನಂತಾರ್ರಿ, ಮಗು ಹುಟ್ಟಿದ ತಕ್ಷಣ ಅದರ ಮನುಷ್ಯನೊಳಗೆ ಯಾವುದೇ ಜ್ಞಾನ ಇರುವುದಿಲ್ಲ. ಮಗು ಕ್ಲೀನ್ ಸ್ಲೇಟ್ ಆಗಿರುತ್ತದೆ, ಖಾಲಿ ಫಲಕ ಆಗಿರುತ್ತದೆ, ಟ್ಯಾಬುಲಾ ರಾಸ ಆಗಿರುತ್ತದೆ. ಅದು ಅನುಭವದೊಂದಿಗೆ ಹೊರ ಜಗತ್ತಿನೊಳಗೆ ನೋಡಿ ಅದು ಕಲಿಯುತ್ತಾ ಹೋಗುತ್ತದೆ ಅಂತೇಳಿ ಜಾನ್ ಲಾಕ್ ಇವರು ಹೇಳುತ್ತಾರೆ. ಆದರೆ ಸ್ವಾಮಿ ವಿವೇಕಾನಂದ್ರ ಹಂಗಲ್ಲ. ಮಗು ಹುಟ್ಟಿನಿಂದಾಗಲೇ ಅದು ಜನ್ಮ ತಾಳುವಾಗ ಜ್ಞಾನದೊಂದಿಗೆ ಜನ್ಮ ತಾಳುತ್ತದೆ. ಮಗುವಿನ ಹತ್ರ ಎಲ್ಲ ಜ್ಞಾನ ಇದೆ. ಆ ಜ್ಞಾನವನ್ನು ಹೊರಗೆ ತೆಗೆಯುವ ಕೆಲಸ ನಾವು ಮಾಡಬೇಕಂತೇಳಿ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ದ ಮ್ಯಾನ್ ಈಸ್ ನೋನ್ ಆಸ್ ಎಜುಕೇಶನ್. ಶಿಕ್ಷಣ ಅಂದ್ರೆ ಏನು? ಮಗುವಿನ ಹತ್ರ ಜ್ಞಾನ ಆಲ್ರೆಡಿ ಇದೆ, ಅದನ್ನ ಪ್ರಕಟೀಕರಿಸುವ ಕೆಲಸ ನಾವು ಮಾಡಬೇಕು ಅಂತೇಳಿ ವಿವೇಕಾನಂದರು ಹೇಳುತ್ತಾರೆ. ಆದರೆ ಜಾನ್ ಲಾಕ್ ಹಾಗಲ್ಲ. ಮಗುವಿನ ಮನಸ್ಸು ಕ್ಲೀನ್ ಸ್ಲೇಟ್ ಇದ್ದ ಹಾಗೆ, ಖಾಲಿ ಫಲಕ ಇದ್ದ ಹಾಗೆ. ನಮ್ಗ ಒಂದು ಮಗುವಿನ ಮನಸ್ಸು ಕೆಸರಿನ ಮುದ್ದೆ ಆಗಿದೆ, ನಾವು ಅದನ್ನ ಹೇಗೆ ಆಕಾರ ಕೊಡ್ತೀವಿ ಹಾಗೆ ಆಕಾರ ಆಗ್ತದೆ ಅಂತೇಳಿ ಒಂದು ತತ್ವ ಐತಿ ನೋಡ್ರಿ, ಜಾನ್ ಲಾಕ್ ಅವರ ತತ್ವ. ಸೊ ದಯವಿಟ್ಟು ಇದನ್ನ ಕರೆಕ್ಟಾಗಿ ನೆನಪಿಡ್ರಿ. ಸಾಧ್ಯ ಆದ್ರೆ ಈ ಬುಕ್ದೊಳಗಿಂದು ಇವೆಲ್ಲ ನೀವು ರಿವಿಷನ್ ಮಾಡೋ ಉದ್ದೇಶಕ್ಕೋಸ್ಕರ ದಯವಿಟ್ಟು ಈ ಬುಕ್ ಅನ್ನ ತಾವೆಲ್ಲರೂ ತೆಗೆದುಕೊಂಡು ಓದಬೇಕು. ಧನ್ಯವಾದಗಳು. ಚಲೋ ಇಲ್ಲ ಚಲೋದಲ್ಲ, ಎಲ್ಲಿಂದ ಹೊಡಿತಲ್ಲಮ್ಮ, ಒಂದೇ ವಿಡಿಯೋ ಮಾಡೋದಾಗೆ ರಗಡ ಆಗತ್ತ.